ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞ, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ನಿದ್ರೆ. 5 ನಿಮಿಷದಲ್ಲಿ ನಿದ್ದೆ ಬರ್ಬೇಕು ಸರ್. ನನಗಂತೂ ಹಾಸಿಗೆ ಮೇಲೆ ಹೊರಳಾಡಿ ಇನ್ನು ಕೆಲವರು ನಿದ್ದೆ ಬರಲ್ಲ ಅಂತ TV ಹಾಕ್ಕೊಂಡು, ಮೊಬೈಲ್ ನೋಡ್ಕೊಂಡು, ಪುಸ್ತಕ ಓದ್ಕೊಂಡು, ವಿಚಿತ್ರ ಸರ್ಕಸ್ಗಳು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಕಾಲಿಗೆ ಎಣ್ಣೆ ಹಚ್ಕೊಂಡು ಏನೇನು ಸರ್ಕಸ್ ಮಾಡ್ತಾರೆ ಅಂದರೆ ಹಂಗೆಲ್ಲ ಆಗಬಾರ್ದು. ಕಣ್ಣು ಮುಚ್ಚಿದ ತಕ್ಷಣ ನಿದ್ರೆ ಬರಬೇಕು. ಹೆಂಗೆ? ನಿದ್ರೆಗೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಗೊತ್ತೇನು? ಸ್ವಪ್ನ ಅಂತ ಹೇಳ್ತಾರೆ. ಸ್ವಪ್ನ ಅಂದರೆ ಕನಸಲ್ಲ, ಸ್ವಪ್ನ ಅಂದರೆ ನಿದ್ರೆ. ಸ್ವಪ್ನದ ಅರ್ಥ ಏನು ಆ್ಯಕ್ಚುಲಿ? ಸ್ವಪ್ನ ಮಾಡಲ್ಪಟ್ಟಿರುವಂಥದ್ದು 2 ಪದಗಳಿಂದ, ಸ್ವಯಂ ಪ್ಲಸ್ ಅಪನ. ಸ್ವಯಂ ಪ್ಲಸ್ ಅಪನ, ಸ್ವಂತದ್ದು, ಸ್ವಂತ ನಂದು ಅಂತ ಈ ಭೂಮಿ ಮೇಲೆ ಯಾವುದಾದ್ರೂ ಇದ್ದರೆ ಅದು ಸ್ವಪ್ನ, ನಿದ್ರೆ. ಯಾಕಿದು? ಇದನ್ನು ಯಾರಿಗೂ ಬೇರೆಯವ್ರಿಗೆ ಕೊಡಬಾರ್ದು. ನಿಮ್ಮ ನಿದ್ರೆಯನ್ನು ಬೇರೆಯವ್ರಿಗೆ ಕಿತ್ಕೊಳ್ಳೋಕೆ ಬಿಡಬೇಡ್ರಿ. ನಿಮ್ಮ ನಿದ್ರೆಯನ್ನು ನೀವೇ ಮಾಡಬೇಕು. ನಿಮ್ಮ ಪರವಾಗಿ ನಿಮ್ಮ ನಿದ್ರೆಯನ್ನು ಬೇರೆಯವ್ರು ಮಾಡೋಕ್ಕೆ ಸಾಧ್ಯನಾ? ಅದಕ್ಕೋಸ್ಕರನೇ ಭೂಮಿ ಮೇಲೆ ಏನಾದ್ರೂ ನಿಮ್ಮದು ಅಂತ ಇತ್ತು ಅಂತಂದರೆ, ನೀವೇ ಮಾಡಬೇಕಾಗಿರೋಂಥದ್ದು ಇತ್ತು ಅಂತಂದರೆ ಅದು ಸ್ವಯಂ ಅಪನ ಅನ್ನೋದು ಯಾವ್ದಾದ್ರು ಇತ್ತು ಅಂದರೆ ಸ್ವಪ್ನ, ಅದು ನಿದ್ರೆ. ನಿದ್ರೆ ಯಾಕೆ ಬರಲ್ಲ? ಎಗೇನ್, ನಿದ್ರೆಗೂ ಮನಸ್ಸಿಗೂ ಸಂಬಂಧ. ನಿದ್ರೆ ಬರದೇ ಇರೋಕ್ಕೆ ಮಾನಸಿಕ ತೊಳಲಾಟ ಕಾರಣ, ಮಾನಸಿಕ ಖಿನ್ನತೆ ಕಾರಣ, ಮಾನಸಿಕ ವಿಕೃತಿ ಕಾರಣ. ಹೌದು ಸರ್, ಅದೆಲ್ಲ ಗೊತ್ತಿದೆ. ಏನು ಮಾಡೋದು? ಜಗತ್ತಿನಲ್ಲಿ ಕಾಂಪಿಟೇಷನ್ನು, ಮಾರ್ಕೆಟಲ್ಲಿ ಏರುಪೇರು, ಜೀವನ ನಡೆಸ್ಬೇಕಲ್ಲ, ಮಾರ್ಕೆಟಲ್ಲಿ ಉಳಿಬೇಕಲ್ಲ ನಾವು. ಏನು ಮಾಡ್ತೀರಿ? ದಿನನಿತ್ಯ ನಾವು ಬಡದಾಡಬೇಕು. ಅದನ್ನು ಬಿಟ್ಟು ಬದುಕೋಕ್ಕಾಗುತ್ತಾ? ಆಗಲ್ಲ. ನಾನು ಒಪ್ಕೊಳ್ತೀನಿ. ಏನಾದರೂ ಟೆಕ್ನಿಕ್ ಹೇಳ್ಕೊಡ್ರಿ ಅಲ್ಲ. ಔಷಧಿ ನಿದ್ದೆ ಮಾತ್ರೆಗಳು ತಗೊಂಡ್ರೆ ಆ ಸೈಡ್ ಎಫೆಕ್ಟು, ಈ ಸೈಡ್ ಎಫೆಕ್ಟು ತಗೊಳಕ್ಕೆ ಇಷ್ಟ ಇಲ್ಲ ನಮಗೆ. ಅಂಥವರು ಮೊದಲನೆಯದಾಗಿ ಮಾಡಬೇಕಾಗಿರೋಂಥದ್ದು, ನೀವು ನಿದ್ರೆಗೆ ಜಾರುವಂತಹ, ನಿದ್ರೆಗೆ ಹೋಗುವಂತಹ ಕೋಣೆ ಕಂಪ್ಲೀಟ್ ಡಾರ್ಕ್ ಆಗಿರಬೇಕು. ಒಂದು ಬೆಡ್ ಲೈಟು ಹಾಕಬಾರ್ದು. ನಿಮ್ಮ ರೂಮ್ನಲ್ಲಿ ಮೊಬೈಲು, ಕಂಪ್ಯೂಟರ್ಸು ಇರಲೇಬಾರದು. TV ಮೊದಲೇ ಇರಬಾರದು. ಪುಸ್ತಕನೂ ಇಡಬೇಡ್ರಿ. ಬುಕ್ ಓದ್ತಾ ಮಲಗೋದು ಒಳ್ಳೆ ಅಭ್ಯಾಸ ಅಂತ ಕೆಲವರು ಹೇಳ್ತಾರಲ್ಲ ಸಾರ್. ಒಳ್ಳೊಳ್ಳೆ ಇತಿಹಾಸ ಪುರುಷರ ಬುಕ್ ಓದ್ತೀವಿ, ನಾವೇನು ಆಧ್ಯಾತ್ಮ ಓದ್ತೀವಿ, ನಾವೇನು ಅವು ಇವು ಓದಲ್ಲಲ್ಲ ಅಂತ ನೀವು ಕೇಳ್ಬೋದು. ಏನೇನು ಮಾಡ, ಬುಕ್ ಓದೋಕ್ಕೆ ಆಸೆ ಇದ್ದರೆ ಸರಿಯಾಗಿ ಕುತ್ಕೊಂಡು ನೀಟಾಗಿ ಲೈಟ್ ಹಾಕೊಂಡು ಬುಕ್ ಓದ್ರಿ. ಯಾವ ಕೆಲಸವನ್ನು ಯಾವಾಗ ಮಾಡ್ತಿರ್ತೀವ ಆ ಕೆಲಸದಲ್ಲೇ ಮಗ್ನರಾಗಿ. ಊಟ ಮಾಡ್ಬೇಕಾದ್ರೆ TV ನೋಡ್ಬೇಕಾದ್ರೆ ಮೊಬೈಲ್ನೇ ಮಾತಾಡೋದು, ಮೊಬೈಲ್ನೇ ಮಾತಾಡ್ಬೇಕಾದ್ರೆ ನೀರು ಕುಡಿಯೋದು ಬೇಡ. ಈ ಮಿಕ್ಸ್ ಬಾಜಿ ಇದೆಯಲ್ಲ, ನಡೆಯಲ್ಲ. ಯಾವುದು ಮಾಡ್ತಿದ್ದೀರೋ ಅದರಲ್ಲಿ ತನ್ಮಯರಾಗ್ರಿ. 100% ಅದಕ್ಕೆ ಕೊಡ್ರಿ. ನಿದ್ದೆ ಮಾಡ್ಬೇಕಾ ಕಂಪ್ಲೀಟ್ ಡಾರ್ಕ್ನೆಸ್, ಒಂದು ಚೂರು ಕೂಡ ಬೆಳಕಿರಬಾರದು. ಹಂಗೆ ಮಾಡಿದಾಗ ಮಾತ್ರ ನಮಗೆ ನಿದ್ರೆ ಬರಲಿಕ್ಕೆ ಸಾಧ್ಯ. ತಮೋಗುಣ ಪ್ರಧಾನವಾಗಿರಬೇಕು ವಾತಾವರಣ. ಗುಣಗಳು ದೇಹದಲ್ಲಿ ಹೆಂಗೆ ಇದೆಯೋ ಪ್ರಕೃತಿಯಲ್ಲೂ ಹಂಗೆ ಇರ್ತದೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತೇಳಿ ಗುಣಗಳು. ಲೈಟ್ಗಳು ಕೂಡ ಈ ಗುಣವನ್ನು ಪ್ರಚೋದನೆ ಮಾಡ್ತಾವೆ. ಬ್ರೈಟ್ ಲೈಟ್ ಇತ್ತು, ಸೂರ್ಯನ ಬೆಳಕು ಇತ್ತು ಅಂತಂದರೆ ಸಾತ್ವಿಕ ಗುಣ ಇರ್ತದಲ್ಲಿ. ಬೆಳಕು ಚಂದಿತ್ತು ಅಂತಂದರೆ, ಬೆಳ್ಳಗಿತ್ತು ಅಂದರೆ ಬೆಳಕು, ಮನಸ್ಸು ಪ್ರಫುಲ್ಲವಾಗ್ತದೆ, ಖುಷಿಯಾಗಿರ್ತದೆ. ಗಿಡ ಮರಗಳು ನೋಡ್ರಿ, ಸೂರ್ಯನ ಬಿಸಿಲಲ್ಲಿ ಕಿಲ ಅಂತ ನಗ್ತಿರ್ತಾವೆ. ಸಾತ್ವಿಕ ಗುಣ. ಲೈಟು ರೆಡ್ ಇತ್ತು ಅಂತಂದರೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ರೆಡ್ ಲೈಟ್ ಹಾಕ್ತಾರೆ. ಕ್ರೈಮ್ಸ್ ಎಲ್ಲ ನಡೆಯೋದು ಎಲ್ಲಿ? ಡಿಸ್ಕೋ ಪಬ್ಗಳಲ್ಲಿ. ರಾಜಸಿಕ ಗುಣಗಳನ್ನು ಜಾಗೃತಿ ಮಾಡ್ತಾವೆ. ಕಪ್ಪು, ಕತ್ತಲು ತಾಮಸಿಕ ಗುಣವನ್ನು ಜಾಗೃತಿ ಮಾಡ್ತಾವೆ. ಸ್ಮಶಾನದಲ್ಲಿ ತಾಮಸಿಕ ಗುಣ, ಕಪ್ಪು, ಕತ್ತಲೆ, ಕಗ್ಗತ್ತಲೆಯ ಕಂಡ, ಕಾಡು, ತಾಮಸಿಕ ಗುಣ.
ಆ ತಾಮಸಿಕ ಗುಣ ಕೆಟ್ಟದ್ದು ಅಂತ ಹೇಳೋದಲ್ಲ, ಒಳ್ಳೆಯದು ಅಂತ ಹೇಳೋದಲ್ಲ. ಆ ತಾಮಸಿಕ ಗುಣ ಯಾವಾಗ ನಿಮ್ಮ ದೇಹಕ್ಕೆ ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಕೂಡ ನೀವು ಒಳ್ಳೆ ರೀತಿಯಿಂದ ಬಳಕೆ ಮಾಡ್ಕೋಬೇಕು. ರಾಜಸಿಕ ಕೆಟ್ಟದ್ದು, ಸಾತ್ವಿಕ ಒಳ್ಳೆಯದು ಅಂತ ಅಲ್ಲ. ಎಲ್ಲದೂ ಎಲ್ಲ ಸಮಯದಲ್ಲಿ ಒಳ್ಳೆಯದಲ್ಲ, ಎಲ್ಲದೂ ಎಲ್ಲ ಸಮಯದಲ್ಲೂ ಕೆಟ್ಟದ್ದಲ್ಲ. ಪ್ರಪಂಚದಲ್ಲಿ ಯಾರೂ ಒಳ್ಳೆಯರಲ್ಲ, ಯಾರೂ ಕೆಟ್ಟವರಲ್ಲ. ಆಯಾ ಸನ್ನಿವೇಶಕ್ಕೆ ತಕ್ಕಂಗೆ ಒಳ್ಳೆಯರಾಗ್ತಾರೆ, ಕೆಟ್ಟವರಾಗ್ತಾರೆ. ಅದೇ ರೀತಿ ಗುಣಗಳು ಕೂಡ, ಅದೇ ರೀತಿ ಬೆಳಕುಗಳು ಕೂಡ, ಅದೇ ರೀತಿ ಪ್ರಕೃತಿಗಳು ಕೂಡ. ಸೊ ನಿಮಗೆ ರಾತ್ರಿ ಬೇಕಾಗಿರೋಂಥದ್ದು ತಾಮಸಿಕ ಗುಣವ ವೃದ್ಧಿ ಮಾಡುವಂತಹ ಒಂದು ಪರಿಸರ, ವಾತಾವರಣ ನಿಮ್ಮ ರೂಮ್ನಲ್ಲಿ ನಿರ್ಮಾಣ ಆಗಬೇಕು. ತಾಮಸಿಕ ಗುಣ ಬೇಕು ಅಂತಂದರೆ ಕಂಪ್ಲೀಟ್ ಡಾರ್ಕ್ನೆಸ್ ಬೇಕು. ಕಂಪ್ಲೀಟ್ ಡಾರ್ಕ್ನೆಸ್ ಇದ್ದಾಗ ನಿಮ್ಮ ದೇಹದಲ್ಲಿ ತಾಮಸಿಕ ಗುಣ ಜಾಗೃತಿಯಾದಾಗ ನಿದ್ದೆ ತನ್ನಷ್ಟಕ್ಕೆ ತಾನೇ ಬರ್ತದೆ. ನಿದ್ದೆ ಮಲಗಿದಾಗ ಬೇರೆ 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 ಕತ್ಲಿದ್ರು ಕಣ್ಣು ಮುಚ್ಚಿದ್ರು ಕೂಡ ಬೇರೆ ಬೇರೆ ವಿಚಾರ ಬರ್ತಾವೆ. ಸರ್ ನನಗೆ ಏನು ಮಾಡೋಣ, ಮೈಂಡನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಮೈಂಡನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ವಿಚಾರ ಮೈಂಡನ್ನು ಡೈವರ್ಟ್ ಮಾಡಿರಿ. ಬೇರೆ ಬೇರೆ ನಿಮ್ಮ ಬಿಸ್ನೆಸ್ಗಳನ್ನ ಬಗ್ಗೆ ಬಿಡ್ರಿ. ಡೀಪಾಗಿ ವಿಶ್ರಾಂತಿಯನ್ನು ಪಡೆಯೋದು, ಶವಾಸನದಲ್ಲಿ ಮಲಗೋದು. ಮಲಗುವಾಗ ನಿಮ್ಮ ಮನಸ್ಥಿತಿ ಹೆಂಗಿರ್ಬೇಕು ಅಂತಂದರೆ, ಇವತ್ತು ನನ್ನ ಈ ಭೂಮಿಯ ಮೇಲಿನ ಕೊನೆಯ ದಿನ. ಈಗ ಮಲಗ್ತಾ ಇದ್ದೀನಿ, ಇವತ್ತು ನಾನು ಸತ್ತೋಗ್ತೀನಿ. ನಾಳೆ ಬದುಕಿದ್ರೆ ಮುಂದಿನ ಕೆಲಸ. ಇವತ್ತು ಸತ್ತೋಗ್ತಾ ಇದ್ದೀನಿ ನಾನು ಅಂತ ಅನ್ಕೊಂಡು ಮಲಗಬೇಕು. ಅನ್ಕೊಂಡು ಮಲಗಿದರೆ ನಿಮ್ಮ ಅಂಗಡಿ ಯೋಚನೆ ಬರಲ್ಲ, ನಿಮ್ಮ ಬಿಸ್ನೆಸ್ನ ಯೋಚನೆ ಬರಲ್ಲ. ಆ ಥರದ ಮನಸ್ಥಿತಿಯನ್ನು ತಗೊಂಡು ಶವಾಸನದಲ್ಲಿ ಮಲಗ್ಕೊಂಡು ನೀವು ಯಾರ ದೇವರ ಧ್ಯಾನವನ್ನು ಮಾಡೋದು ಬೇಡ, ಯಾರ ವಿಚಾರನೂ ಮಾಡೋದು ಬೇಡ. ನಿಮ್ಮ ಕಾಲುಗಳನ್ನು ಫಸ್ಟ್ ನೋಡ್ರಿ. ಕಣ್ಣು ಬಿಟ್ಟು ನೋಡೋದಲ್ಲ, ಮನಸ್ಸಿನ ಕಣ್ಣಿನಿಂದ ನೋಡ್ಕೊಳ್ಳಿ. ಕಾಲು ಬೆರಳುಗಳು ನೋಡಿದರೆ ಆರೋಗ್ಯವಾಗಿದ್ದಾವೆ ಅಂತ ಮನಸ್ಸನ್ನು ಅನ್ಕೋಬೇಕು. ಸಂಪೂರ್ಣ ವಿಶ್ರಾಂತವಾಗದವೆ. ನೆಕ್ಸ್ಟ್ ಮೊಣಕಾಲುಗಳು ಆರೋಗ್ಯವಾಗದವೆ, ಸಂಪೂರ್ಣ ವಿಶ್ರಾಂತಿಯಲ್ಲಿದ್ದಾವೆ. ತೊಡೆ ಭಾಗ ಆರೋಗ್ಯವಾಗಿದೆ, ಸಂಪೂರ್ಣ ವಿಶ್ರಾಂತವಾಗಿದೆ. ಸೊಂಟದ ಭಾಗ ಆರೋಗ್ಯವಾಗಿದೆ, ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇದೆ. ಹೊಟ್ಟೆ ಭಾಗ ಆರೋಗ್ಯವಾಗಿದೆ, ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇದೆ. ಕೈಗಳು, ತೋಳುಗಳು ಆರೋಗ್ಯವಾಗಿವೆ, ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇದ್ದಾವೆ. ಕುತ್ತಿಗೆ ಭಾಗ, ಎದೆ ಭಾಗ ಸಂಪೂರ್ಣ ಆರೋಗ್ಯವಾಗದವೆ, ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡಿತವೆ. ಕಣ್ಣು, ಮೂಗು, ಕಿವಿ ಆರೋಗ್ಯವಾಗದವೆ, ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡಿತವೆ. ತಲೆ, ಕೂದಲು ಆರೋಗ್ಯವಾಗದವೆ, ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತವೆ. ಹಿಂಗೆ ನೀವು ಹೇಳಿದಾಗ ನಿಮ್ಮ ಮನಸ್ಸು ನಿಮ್ಮ ಬಿಸ್ನೆಸ್ ಕಡೆ ಹೋತಾ, ಯಾರೋ ಏನೋ ಬೆಳಗ್ಗೆ ಬೈದಿರ್ತಾನೆ ಅವನ ಕಡೆ ಹೋತಾ. ಮನಸ್ಸನ್ನು ನೀವು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ಲ, ಮನಸ್ಸನ್ನು ಡೈವರ್ಟ್ ಮಾಡ್ತಾ ಇದ್ದೀರಿ. ಡೈವರ್ಟ್ ಮಾಡಿದ್ರೂ ಕೂಡ ಯಾವುದ್ರ ಕಡೆ ಡೈವರ್ಟ್ ಮಾಡ್ತಿದ್ರಿ? ನಿಮ್ಮ ದೇಹದ ಕಡೆ ಡೈವರ್ಟ್ ಮಾಡ್ತಾ ಇದ್ದೀರಿ. ದೇಹದ ಕಡೆ ಡೈವರ್ಟ್ ಮಾಡೋದ್ರ ಜೊತೆಗೆ ಅವನ್ನ ಆರೋಗ್ಯವಾಗಿ ಅಂತ ಪ್ರಚೋದಿಸ್ತಾ ಇದ್ದೀರಿ. ಪ್ರಚೋದಿಸೋದ್ರ ಜೊತೆಗೆ ವಿಶ್ರಾಂತಿಯನ್ನು ಪಡಿತದವೆ ಅಂತ ನಾನು ಹೇಳ್ತಾ ಇದ್ದೀರಿ. ನಿಮ್ಮ ಅಫರ್ಮೇಷನನ್ನು ಅವು ಒಪ್ತವೆ. ನಿಮ್ಮ ಮಾತನ್ನು ನಿಮ್ಮ ದೇಹ ಕೇಳಲ್ಲ ಅಂತಂದರೆ ನೀವಿದ್ದೇನು ಪ್ರಯೋಜನ? ನಿಮ್ಮ ಮಾತನ್ನು ಬೇರೆಯವ್ರು ಕೇಳಲ್ಲ ಅಂದ್ರೆ ಒಪ್ಕೊಳ್ಳೋಣ, ಅವರಿಷ್ಟ. ನಿಮ್ಮ ದೇಹ ನಿಮ್ಮ ಮಾತನ್ನು ಕೇಳಬೇಕು. ಆರೋಗ್ಯವಾಗದ ಬಂದರೆ ಆರೋಗ್ಯ ಆಗ್ಬೇಕವು. ವಿಶ್ರಾಂತಿಯನ್ನು ಪಡಿತವೆ, ವಿಶ್ರಾಂತವಾಗಿರ್ಬೇಕವು. ಹಿಂಗೆ ಮಾಡ್ಕೊಂಡು ಬರೋಷ್ಟೊತ್ತಿಗೆ 5 ನಿಮಿಷ ಆಗ್ತದೆ ನಿಮ್ದು. ಒಂದೊಂದೇ ನಾನು ಫಾಸ್ಟಾಗಿ ಹೇಳಿದ್ದೀನಿ. 5 ನಿಮಿಷ 10 ನಿಮಿಷ ಬೇಕು ನಿಧಾನಕ್ಕೆ. ನೀವು ಕಾಲಿಂದ ತಲೆಗೆ ಬರೋಷ್ಟೊತ್ತಿಗೆ ದಿಸ್ ಇಸ್ ಕಾಲ್ಡ್ ಯೋಗ ನಿದ್ರೆ. ಸೀದಾ ನಿದ್ದೆಗೆ ಜಾಗಿರ್ತೀರಿ. ನೀವು ಕಣ್ಣು ಬಿಟ್ಟಾಗ ಬೆಳಕಾಗಿರ್ಬೇಕು. ದಿಸ್ ಈಸ್ ಕಾಲ್ಡ್ ಡೀಪ್ ಸ್ಲೀಪ್. ಆಲ್ಫಾ ರಿದಮ್ ಆಫ್ ಸ್ಲೀಪ್ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದಾಗ ಎಷ್ಟು ಫ್ರೆಶ್ನೆಸ್ ಇರ್ತದೆ ಅಂತಂದರೆ ಮತ್ತೆ ನವ ಉತ್ಸಾಹ. ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಅನ್ಕೋಬೇಕು? ರಾತ್ರಿ ಏನು ಅನ್ಕೊಂಡಿರ್ತೀರಿ? ಅರೆ ನಾನು ಸತ್ತೋದೆ ಇವತ್ತು, ಸಾಯ್ತೀನಿ ಇವತ್ತು, ನಾಳೆ ಎದ್ದಳಲ್ಲ ಅಂತ ಅನ್ಕೊಂಡು ಮಲಗಿದ್ದೆ. ಅರೆ ಬೆಳಗ್ಗೆ ದೇವ್ರು ಎದ್ದಾಳಿಸ್ಬಿಟ್ಟ ನನ್ನ. ಖುಷಿ, ನವ ಉತ್ಸಾಹ, ಚಿಲುಮೆ. ನಂದಿನ್ನೂ ಭೂಮಿ ಮೇಲೆ ಕೆಲಸ ಇದೆ, ಅದಕ್ಕೋಸ್ಕರ ಬೆಳಗ್ಗೆ ಬದುಕಿಸಿದ. ಮತ್ತೆ ನವ ಉತ್ಸಾಹದಿಂದ ಕೆಲಸಕ್ಕೆ ಹೋಗ್ರಿ. ಮತ್ತೆ ಅದೇ ರೀತಿ ರಾತ್ರಿ ಮತ್ತೆ ಸಾಯ್ತೀನಿ, ಬೆಳಿಗ್ಗೆ ಮತ್ತೆ ನವ ಉತ್ಸಾಹದಿಂದ ಬದುಕಿಬಿಟ್ಟೆ ಅಂತ ನಿತ್ಯವೂ ಸೆಲೆಬ್ರೇಷನ್, ನಿತ್ಯವೂ ಹಬ್ಬ, ನಿತ್ಯವೂ ನವ ಉತ್ಸಾಹ. ಇದು ರಿಯಲ್ ಮೆಥಡ್ ಆಫ್ ಯೋಗಿಕ್ ಸ್ಲೀಪಿಂಗ್, ಯೋಗ ನಿದ್ರೆ. ಇದನ್ನೆಲ್ಲ ಮಾಡಿನೂ ಕೂಡ ಪ್ರಯೋಜನ ಆಗ್ತಲ್ಲ. ನಂಗೆ ಔಷಧಿ ಬೇಕು, ಔಷಧಿ ತಿಂದು ಅಭ್ಯಾಸ ಆಗ್ಬಿಟ್ಟೈತೆ ನಿಮಗೆ. ಬೇಕು
ಆಯುರ್ವೇದದಲ್ಲಿ ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇಲ್ಲದೆ ಇರೋಂಗೆ ನಿದ್ರೆಗೆ ಹಲವಾರು ಔಷಧಿಗಳು ಉಂಟು. ಅಡಿಕ್ಟು ಆಗಲ್ಲ ನೀವು, ಅವನ್ನ ಅವಶ್ಯಕತೆ ಇದ್ದರೆ ತಗೋಬೋದು, ಬಿಡಬಹುದು. ಬಟ್ ಹತ್ತಿರದ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ತಗೊಂಡ್ರೆ ಬಹಳ ಸೂಕ್ತ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಇವತ್ತು ರಾತ್ರಿ ಎಲ್ಲರೂ ಸುಖ ನಿದ್ರೆಗೆ ಜಾರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.